ಚೆನ್ನಾಗಿತ್ತು ಸರ್. ತುಂಬಾ ಚೆನ್ನಾಗಿದೆ ಮೂವಿ. ಡಿಪ್ರೆಷನ್ ಇಂದ ಹೆಂಗೆ ಆಚೆ ಬರ್ತಾರೆ, ಪೇರೆಂಟ್ಸ್ ನ ಕಳ್ಕೊಂಡು ಅಂತ ಅದ್ರ ಬಗ್ಗೆ ತೋರಿಸಿದ್ದಾರೆ ಸರ್. ಚೆನ್ನಾಗಿದೆ, ಸಕ್ಕತ್ತಾಗಿತ್ತು. ತುಂಬಾ ಚೆನ್ನಾಗಿದೆ ಮೂವಿ. ಸ್ಟೋರಿ ಚೆನ್ನಾಗಿದೆ. ಒಬ್ರು ಡಿಪ್ರೆಷನ್ ಇರೋರು ಹೇಗೆ ಹೊರಗಡೆ ಬರ್ಬೋದು ಅನ್ನೋದು ಕೈಂಡ್ ಆಫ್ ಸ್ಟೋರಿ. ಚೆನ್ನಾಗಿದೆ. ಸ್ಟೋರಿ ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ, ತುಂಬಾ ಚೆನ್ನಾಗಿತ್ತು. ಅದು ಟೈಮ್ ಟ್ರಾವೆಲಿಂಗ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಮಾಡಿದ್ರು. ಸೂಪರ್ ಆಗಿದೆ, ಚೆನ್ನಾಗಿದೆ. ಕಾಮಿಡಿ ಮೂವಿ ಇದೆ. ಕಾಮಿಡಿ ತುಂಬಾ ಚೆನ್ನಾಗಿದೆ. ಬೇಜಾನ್ ಕಾಮಿಡಿ ಇದೆ. ಸೂಪರ್ ಆಗಿತ್ತು. ಸೂಪರ್. ನೋಡ್ಬೋದು ಅಣ್ಣ, ಫ್ಯಾಮಿಲಿ ಮೂವಿ ಚೆನ್ನಾಗಿದೆ ಅಣ್ಣ. ಶಿವಣ್ಣ ಅವ್ರು ಬಂದಿರೋದು ಒಂದು ಕಳೆ ಮೂವಿಯಲ್ಲಿ ಅಷ್ಟೇ, ಇನ್ನೇನು ಹೇಳಕ್. ಚೆನ್ನಾಗಿದೆ ಸರ್. ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ಬೋದು ಸರ್. ಫೈರ್ ಫ್ಲೈ ಮೂವಿ ಮಾತ್ರ ಏನ್ ಇಷ್ಟ ಆಯ್ತು ನಿಮ್ಗೆ? ಇದರಲ್ಲಿ ಶಿವಣ್ಣನ್ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ತುಂಬಾ ಬಹಳ ಚೆನ್ನಾಗಿ ಬಂದಿದೆ ಸರ್. ಇದ್ರಲ್ಲಿ ಮಾತ್ರ ಶಿವಣ್ಣ ಅವ್ರ ವಯಸ್ಸು ಅಂತ ಅನ್ಸಲ್ಲ. ಯಂಗ್ ಅಂಡ್ ಎನರ್ಜೆಟಿಕ್ ಶಿವಣ್ಣ, ಒಳ್ಳೆ ಹೆಂಗ್ ಬಾಯ್ ತರ ಇದಾರೆ ಇದರಲ್ಲಿ. ಅವ್ರು ಬಂದಿರೋ ಕಮ್ಮಿ ಟೈಮ್ ಇರ್ಬೋದು, ಬಟ್ ಭಯಂಕರವಾಗಿದೆ ಸೀನ್ ಮಾತ್ರ. ಸಿನಿಮಾದಲ್ಲಿ ಏನು ವಿಭಿನ್ನತೆ ಅಂದ್ರೆ ಕ್ಯಾರೆಕ್ಟರೈಸೇಷನ್ ಮಾಡಿದಾರಲ್ಲ ಡೈರೆಕ್ಟರ್, ಅದು ಬಹಳ ಚೆನ್ನಾಗಿದೆ ಸರ್. ಕ್ಯಾರೆಕ್ಟರೈಸೇಷನ್ ಮಾತ್ರ ಪ್ರತಿಯೊಬ್ಬರದು ಪಿಕ್ಚರೈಸೇಷನ್ ಇರ್ಬೋದು, ಇಲ್ಲ ಅವ್ರು ತೋರಿಸಿರ್ತಾರೆ ಪ್ರತಿಯೊಬ್ಬರು. ಈಗ ಪ್ರತಿಯೊಂದು ಮೇಕಿಂಗ್ ಇರ್ಬೋದು, ಪ್ರತಿಯೊಂದು ನೆಕ್ಸ್ಟ್ ಲೆವೆಲ್ ಆಗಿ ಮಾಡಿದ್ದಾರೆ. ಕನ್ನಡ ಒಳ್ಳೆ ಅದ್ಭುತವಾದ ಸಿನಿಮಾ ಅಂತ ಹೇಳ್ಬೋದು. ಸಾಂಗ್ಸ್ ಇದ್ರೂ ಬಟ್ ಬೆಟರ್ ಆಗಿದೆ ಸರ್. ಸ್ವಲ್ಪ ಅಪ್ಗ್ರೇಡ್ ಆಗ್ತಿದ್ದಾರೆ ಇಂಡಸ್ಟ್ರಿಲಿ. ಇದರ ಅಪ್ಗ್ರೇಡೇಷನ್ ಬೇಕು ನಮಗೆ ಕನ್ನಡ ಇಂಡಸ್ಟ್ರಿಗೆ. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಎಲ್ಲರಿಗೂ ಕೂಡ. ಫಿಲಂ ತುಂಬಾ ಅದ್ಭುತವಾಗಿದೆ. ಒಳ್ಳೆ ನೇಮು, ಮತ್ತೆ ಅದೇ ತರ ಫಿಲಮ್ ಕೂಡ ತುಂಬಾ ಹಿಟ್ ಆಗಿದೆ. ಒಳ್ಳೆ ನೆಕ್ಸ್ಟ್ ಮಟ್ಟಕ್ಕೆ, ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಈಗ ಶಿವಣ್ಣ ಅವ್ರು ಏನು ಹ್ಯಾಟ್ರಿಕ್ ಇರೋ ಆ ತರ ಮಾಡ್ತಾರೆ, ಇವಾಗ ಅದೇ ತರ ಇದು ಕೂಡ ಫಿಲಂ ಆಗುತ್ತೆ ಅಂತ ನನ್ನ ಅನಿಸಿಕೆ ಇದೆ. ಯಾಕೆಂದ್ರೆ ಅದ್ಭುತವಾಗಿ ಫಿಲಂ ಮೂಡ್ ಬಂದಿದೆ. ಅದರಲ್ಲೂ ಕೂಡ ನನಗೆ ಫಸ್ಟ್ ಸ್ವಲ್ಪ ಬೇಜಾರಾಯ್ತು. ಅದಾದ್ಮೇಲೆ ಹೋಗ್ತಾ 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 ಅವ್ರ ತಂದೆ ತಾಯಿ ತೀರೋದಾಗ ನನಗೆ ಕಣ್ಣಲ್ಲಿ ನೀರು ಬಂತು. ಯಾಕೆಂದ್ರೆ ಆ ಫೀಲು ಯಾರಿಗೆ ತಂದೆ ತಾಯಿ ಕಳ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಬಟ್ ಇದರಲ್ಲಿ ಒಂದು ಅದ್ಭುತವಾಗಿ ಸ್ಟೋರಿನ ಕೊಟ್ಟಿದ್ದಾರೆ. ಲಾಸ್ಟ್ ಅಲ್ಲಿ ಆ ಹೀರೋ ಹೀರೋಯಿನ್ ಒಂದಾಗ್ತಾರಲ್ಲ, ಆ ಸೀನು ತುಂಬಾ ಚೆನ್ನಾಗಿದೆ. ಒಳ್ಳೆ ಒಂದು ಇದು ಕೊಟ್ಟಿದ್ದಾರೆ. ಶಿವಣ್ಣರ ಎಂಟ್ರಿ ಮಾತ್ರ ಅದ್ಭುತವಾಗಿದೆ. ಲಾಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಅವರು ಒಂದು ಇದನ್ನ ಮಾಡಿದ್ದಾರೆ, ನಟನೆ ಮಾಡಿದ್ದಾರೆ. ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ವಂಶಿ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಬಂದಿದ್ದಾನೆ. ಡೈರೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಮೂವಿ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ. ನಿಮ್ಗೆ ಏನ್ ಇಷ್ಟ ಆಯ್ತು ಸಿನಿಮಾಲಿ ಸಾಂಗ್ ಚೆನ್ನಾಗಿತ್ತು. ಅವರು ತೆಗ್ದಿರೋ ರೀತಿ ತುಂಬಾ ಚೆನ್ನಾಗಿ ಬಂದಿದೆ. ಸೆಕೆಂಡ್ ಹಾಫ್ ಮಾತ್ರ ತುಂಬಾ ಚೆನ್ನಾಗಿದೆ. ಅಪ್ಪ ಅಮ್ಮನ ಪ್ರೀತಿ ಮಗನಿಗೆ ಹೆಂಗ್ ತೋರಿಸಿದ್ರೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಸರ್. ಏನ್ ಇಷ್ಟ ಆಯ್ತು ನಿಮ್ಗೆ? ಏನು ಸರ್, ಅವ್ರ ತಂದೆ ತಾಯಿ ಸತ್ ಮೇಲೆ ಸ್ವಲ್ಪ ದುಃಖದಿಂದ ಕೋಮದಿಂದ ಹೋದ್ಮೇಲೆ ಯಾವ ತರ ಇರಬೇಕು, ಹೆಂಗ ಮತ್ತೆ ಕ್ಯೂರ್ ಆಗಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ, ಅದು ಮೈಂಡೇ ಸೆಟ್ ಆಗಲ್ಲ. ಆ ತರ ಒಂದು ಫೀಲಿಂಗ್ಸ್ ಇದೆ ಅಷ್ಟೇ. ತುಂಬಾ ಚೆನ್ನಾಗಿದೆ ಫೀಲಿಂಗ್ಸ್. ಶಿವಣ್ಣ ಅವ್ರ ಆಕ್ಟಿಂಗ್ ಹೆಲ್ಪ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಸೂಪರ್ ಆಗಿದೆ ಇತ್ತು. ವಂಶಿಕೃಷ್ಣ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ವಂಶಿಕೃಷ್ಣ ಅವ್ರ ಡೈರೆಕ್ಷನ್ ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಅಲ್ಲಿ ಶಿವರಾಜ್ ಕುಮಾರ್ ಅವ್ರ ಎಂಟ್ರಿ ತುಂಬಾ ಚೆನ್ನಾಗಿತ್ತು. ಸೊ ಓವರ್ ಆಲ್ ವೆರಿ ಗುಡ್ ಮೂವಿ. ಸಾಂಗ್ಸ್ ತುಂಬಾ ಚೆನ್ನಾಗಿತ್ತು. ವಿಜುವಲಿ ತುಂಬಾ ಚೆನ್ನಾಗಿದೆ. ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಪ್ರಯತ್ನ. ಹೌದು, ಬರಬೇಕು ಈ ತರ ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅವರು ಒಂದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಲೆಗಸಿನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಮುಂಚೆ ನಿಮ್ಗೆ ಗೊತ್ತಿರಂಗೆ ವಜ್ರೇಶ್ವರಿ ಕಂಪೈನ್ಸ್, ಪೂರ್ಣಿಮಾ ಎಂಟರ್ಪ್ರೈಸ್ ತುಂಬಾ ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದೇ ಲೆಗಸಿ ಅವರು ಕಂಟಿನ್ಯೂ ಮಾಡ್ತಾರೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಎಲ್ಲರೂ ಬಂದು ನೋಡಿ. ಹೊಸ ಚೆನ್ನಾಗಿ ಮಾಡಿದ್ದಾನೆ. ಡೈರೆಕ್ಷನ್ ಅವನೇ ಮಾಡಿದ್ದಾನೆ, ಆಕ್ಟಿಂಗ್ ಅವನೇ ಮಾಡಿದ್ದಾನೆ. ಸ್ಟೋರಿ ಆಫ್ ಟೆಲ್ಲಿಂಗ್, ನ್ಯೂ ಸ್ಟೋರಿ ಟೆಲ್ಲಿಂಗ್ ಇದೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಶಿವಣ್ಣ ಮಾತ್ರ ಸೂಪರ್. ನನಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅಪ್ಪನ ಸೀನ್ ಬರುತ್ತಲ್ಲ, ಅದು ನಂಗೆ ಸ್ವಲ್ಪ ಟಚ್ ಆಯ್ತು ಅಷ್ಟೇ. ಯಾಕಂದ್ರೆ ನಮ್ಮ ಅಪ್ಪನ ನಾನು ಕಳ್ಕೊಂಡಿದ್ದೀನಿ, ಅದಕ್ಕೋಸ್ಕರ. ಸಾಂಗ್ಸ್ ಫೀಲ್ ಗುಡ್, ಡಿಸೆಂಟ್ ವಾಚ್, ಬೆಸ್ಟ್. ಎಲ್ಲರೂ ಬಂದು ಥಿಯೇಟರಲ್ಲೇ ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ಲರೂ ಬಂದು ನೋಡಿ. ವಂಶಿ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಅನಿಸ್ತು. ಚುಚ್ಚಲ ಪ್ರಯತ್ನ, ಈ ತರ ಒಂದು ಕಾನ್ಸೆಪ್ಟ್ನ ಕನ್ನಡದಲ್ಲಿ ನಾನು ನೋಡಿರಲಿಲ್ಲ. ಒಂದು ಮನುಷ್ಯ ಅವನ ಎಮೋಷನ್ಸ್ನ ಹೇಗೆಲ್ಲ ತೋರಿಸ್ಬೋದು, ಹೊರಗಡೆ ಹೇಗೆ ಹಾಕ್ಬೋದು ಅನ್ನೋದನ್ನ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ಡೈರೆಕ್ಟರು ಮತ್ತು ಪ್ರೊಡ್ಯೂಸರ್ ಇಬ್ಬರದ್ದು ಫಸ್ಟ್ ಫಿಲಮ್. ಹಾಗಾಗಿ ಎಲ್ಲರೂ ಬಂದು ನೋಡಿ ಆಶಿಸಿ ಅಂತ ಕೇಳ್ಕೊತೀನಿ. ಆ ಕ್ಯಾರೆಕ್ಟರ್ ಹೇಗೆ ಸ್ಕ್ರೀನ್ ಮೇಲೆ ತೋರಿಸಿದಾರಲ್ಲ, ಎಮೋಷನ್ ಇರ್ಬೋದು. ಈಗ ಸ್ಟಾರ್ಟಿಂಗ್ ಇಂದ ಹಿಡಿದು ನೋಡಿ, ಕೋಪ ಇರ್ಬೋದು, ಇಲ್ಲ ಒಂದು ಅಳು ಇರ್ಬೋದು. ಆ ಥರ ನಾನು ಪ್ರಾಬಬಲಿ ನೋಡಿಲ್ಲ ಇದುವರೆಗೂ. ಅದು ಎಲ್ಲದ್ರ ಜೊತೆಗೆ ನಮ್ಮ ಶಿವಣ್ಣನ ಎಂಟ್ರಿ, ಅದು ತುಂಬಾ ಹೈಲೈಟ್ ಆಗಿತ್ತು. ಒಳ್ಳೆ ಮಜಾ ಬಂತು ಅದಂತೂ ನೋಡೋದಕ್ಕೆ.
ಆಯ್ತು ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ನಮ್ಮ ಚರಣ್ ರಾಜ್ ಸರ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಮತ್ತು ಸಿನಿಮಾಟೋಗ್ರಫಿ ಅಂತೂ ಬ್ಯೂಟಿಫುಲ್ ಆಗಿದೆ. ನಮ್ಮ ಪಿಲ್ಲರ್ ಸರ್ ಅಂತೂ ಸಕ್ಕದ ಮಾಡಿದ್ದಾರೆ. ನಮ್ಮ ವಂಶಿ ಸರ್ ಅಂತೂ ಅವ್ರ ಡೈರೆಕ್ಷನ್ ಅಂತೂ ಅವ್ರ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಅಂದ್ಬಿಟ್ಟು ಅನಿಸ್ತಾ ಇಲ್ಲ ನನಗೆ. ಮೂವಿ ಹಾಗೆ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಎಲ್ಲರೂ ಬಂದು ನೋಡಿ ದಯವಿಟ್ಟು. ಥ್ಯಾಂಕ್ ಯು.